ಸ್ಥಾನಮಾನ ಸಿಗಬೇಕು ಅಂತ ಹೇಳಿ ನಾವು ಎಲ್ಲ ಒಗ್ಗಟ್ಟಿನಿಂದ ಓಮನಸ್ಸಿನಿಂದ ಇವತ್ತಿನ ದಿವಸ ನಿನ್ನೆಯಿಂದ ಪ್ರಾರಂಭ ಮಾಡಿ ಇವತ್ತಿನವರೆಗೆ ದೇವಿ ಪ್ರೀತ್ಯರ್ಥವಾಗಿ ಚಂಡಿಕಾ ಹೋಮವನ್ನು ನವಗ್ರಹ ಹೋಮವನ್ನು ಎಲ್ಲ ಮಾಡಿದ್ದೇವೆ. ಈ ಮಾಡಿದಂತಹ ಕರ್ಮ ಲೋಕ ಕಲ್ಯಾಣಾರ್ಥವಾಗಿ ಮಾಡಿರತಕ್ಕಂಥದ್ದು ಹಾಗೂ ಈ ನಮ್ಮ ಶಿರಸಿ ಕ್ಷೇತ್ರಕ್ಕೆ ಅವಶ್ಯಕವಾಗಿ ಬೇಕಾಗುವಂತಹ ಎಲ್ಲ ರೀತಿಯಾದಂತಹ ಸೌಲಭ್ಯಗಳನ್ನು ಒದಗಿಸಬೇಕು ಅನ್ನುವ ದೃಷ್ಟಿಯಿಂದ ಈ ಹೋರಾಟವನ್ನು ನಾವೆಲ್ಲರೂ ಕೂಡ ಸೇರ್ಕೊಂಡು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟ ಎನ್ನುವಂಥದ್ದು ಶೀಘ್ರದಲ್ಲಿ ಫಲಕಾರಿಯಾಗಬೇಕು. ಅದಲ್ಲದೆ ನಮಗೆ ಯಾವುದೇ ರೀತಿಯಾದಂತಹ ಹೋರಾಟಗಾರರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಬಾರದೇ ಇರುವಂತೆಯ ಅನುಗ್ರಹವನ್ನು ನೀಡಬೇಕು. ಶೀಘ್ರದಲ್ಲಿ ಈ ಶಿರಸಿ ಕ್ಷೇತ್ರಕ್ಕೆ ಆ ಮಾರಿಕಾಂಬೆಯ ಅನುಗ್ರಹದಿಂದ ಜಿಲ್ಲಾ ಸ್ಥಾನಮಾನ ಸಿಕ್ಕಿ ಎಲ್ಲರ ಇರತಕ್ಕಂಥ ಎಲ್ಲ ಜನರಿಗೂ ಒಳ್ಳೆಯದಾಗುವಂತೆಯ ಒಳಿತನ್ನು ಮಾಡಿಕೊಡಬೇಕು. ಹೋರಾಟಗಾರರಿಗೆ ಹೆಚ್ಚಿನ ರೀತಿಯಲ್ಲಿ ಹುಮ್ಮಸ್ಸನ್ನ, ದೈಹಿಕವಾದಂತಹ ಆರೋಗ್ಯವಂತ, ಮಾನಸಿಕವಾದಂತಹ ನೆಮ್ಮದಿಯನ್ನ ಕೊಟ್ಟು ನಮಗೆಲ್ಲರಿಗೂ ಕೂಡ ನಿನ್ನ ರಕ್ಷಣೆಯಿಂದ ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡಿ ಈ ಕ್ಷೇತ್ರಕ್ಕೆ ಜಿಲ್ಲಾ ಸ್ಥಾನಮಾನವನ್ನ ಕೊಡಿಸುವಂತಹ ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಒತ್ತಡದಿಂದ ನಿನ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡೇ ಇದ್ದೇವೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಬಂಧುಗಳೇ, ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಹಲವಾರು ಸಂಘಟನೆಯ ಪರವಾಗಿ ಜವಾಬ್ದಾರಿಯುತವಾದಂತಹ ನಾಗರಿಕರಾಗಿ ಈ ಒಂದು ಹೋರಾಟಕ್ಕೆ ಕದಂಬ ಕನ್ನಡ ಸೇನೆಯ ಸೇನಾನಿಗಳಾಗಿ ಆಗಮಿಸಿದ್ದೀರಿ. ಇಲ್ಲಿ ಯಾರು ಕೂಡ ಯಾರು ಹೆಚ್ಚು ಯಾರು ಕಮ್ಮಿ ಅಲ್ಲ, ಪ್ರತಿಯೊಬ್ಬರು ಕೂಡ ಕದಂಬ ಕನ್ನಡ ಸೇನಾನಿಗಳು. ಯಾರು? ಪ್ರತಿಯೊಬ್ಬರು ಕೂಡ ಕದಂಬ ಕನ್ನಡ ಸೇನಾನಿಗಳು. ಈ ಸಂದರ್ಭದಲ್ಲಿ ನಮ್ಮ ತಾಯಿ ಮಾರಿಕಾಂಬೆ ಸನ್ನಿಧಾನದಲ್ಲಿ ಬೆಳಗ್ಗೆಯಿಂದ ಪ್ರಾರಂಭ ಮಾಡಿ ನಿನ್ನೆ ಸಾಯಂಕಾಲ ವಿಶೇಷವಾದಂತಹ ಪಾರಾಯಣ. ಇವತ್ತಿನ ದಿವಸ ಬೆಳಗ್ಗೆ ತಾಯಿ ಮಾರಿಕಾಂಬೆಯ ನವಚಂಡಿಕಾ ಯಾಗವನ್ನ ಈಗಾಗಲೇ ಪೂರ್ಣಗೊಳಿಸಿದ್ದೇವೆ. ಪೂರ್ಣಗೊಳಿಸಿ ಪೂರ್ಣಾಹುತಿಯನ್ನು ಮಾಡಿದ್ದಾಗಿದೆ. ತಾಯಿ ಆಶೀರ್ವಾದ ಪಡ್ಕೊಂಡಿದ್ದೇವೆ. ನಮ್ಮ ಹೋರಾಟದ ಇಷ್ಟು ದಿವಸದ ಲೆಕ್ಕವೇ ಬೇರೆ, ಇನ್ನು ಮೇಲೆ ಲೆಕ್ಕವೇ ಬೇರೆ. ನಾ ಇವತ್ತಿನ ದಿವಸ ತಾಯಿಯ ಮಾರಿಕಾಂಬೆ ಸನ್ನಿಧಾನ ಹೇಳ್ತಾ ಇದ್ದೇನೆ. ಇಷ್ಟು ದಿವಸದ ಜಿಲ್ಲಾ ಹೋರಾಟದ ಲೆಕ್ಕವೇ ಬೇರೆ, ಇನ್ನು ಮೇಲಿನ ಲೆಕ್ಕವೇ ಬೇರೆ. ಯಾಕೆ ಅಂದ್ರೆ ನಮ್ಮ ಒಟ್ಟಿಗೆ ನಮ್ಮ ಹಿಂದೆ ಯಾರಿದ್ದಾರೆ ಗೊತ್ತಾ? ತಾಯಿ ಮಾರಿಕಾಂಬೆ ಇದ್ದಾಳೆ. ಯಾವ ಹೋರಾಟಕ್ಕೆ, ಯಾವ ಉದ್ದೇಶಕ್ಕೆ ದೇವರ ಆಶೀರ್ವಾದ ಇರುತ್ತೋ ಅದು 100ಕ್ಕೆ 100ರಷ್ಟು ಯಶಸ್ವಿ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗೆಯೇ ಬಂಧುಗಳೇ, ನಮ್ಮ ಹೋರಾಟ ಕದಂಬ ಕನ್ನಡ ಜಿಲ್ಲೆ ಆಗಬೇಕು. ಯಾಕೆ ಅಂತಂದ್ರೆ ಎಷ್ಟೋ ಜನ ಈ ದುಃಖ ಅನುಭವಿಸ್ತಾ ಇರ್ತೀರಿ. ಪ್ರತಿಯೊಂದು ಕೆಲಸಕ್ಕೂ ಕೂಡ ನಾವು ಕಾರವಾರಕ್ಕೆ ಹೋಗ್ಬೇಕು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲವೂ ಇದೆ, ಆದ್ರೆ ನಮ್ಮದೇನೂ ಇಲ್ಲ. ನಮ್ಮ ಜಿಲ್ಲೆಗೆ ಒಂದೇ ಮಾತರಂ ಎಲ್ಲಿದೆ? ಕಾರವಾರಕ್ಕಿದೆ.
ನಮ್ಮ ಜಿಲ್ಲೆಗೆ ಮೆಡಿಕಲ್ ಕಾಲೇಜಲ್ಲಿದೆ, ಅದು ಕಾರವಾರಕ್ಕಿದೆ. ನಮ್ಮ ಜಿಲ್ಲೆಗೆ ಈಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬರ್ತಾ ಇದೆ, ಎಲ್ಲಿ ಬರ್ತಾ ಇದೆ? ಅದು ಕಾರವಾರಕ್ಕೆ ಬರ್ತಾ ಇದೆ. ಹೀಗೆ ಎಲ್ಲ ಫೆಸಿಲಿಟಿಯು ಕೂಡ ಕರಾವಳಿ ಭಾಗಕ್ಕೆ, ಅದೇ ಭಾಗದಲ್ಲಿ ಕಾರವಾರ ಭಾಗದಲ್ಲೇ ಅದು ಹಬ್ಕೊಂಡ್ಬಿಟ್ಟಿದೆ. ನಮ್ಮ ಭಾಗದಲ್ಲಿ ಇಲ್ಲಿ ವಿಮಾನ ನಿಲ್ದಾಣ ಇಲ್ಲ. ಈಗಾಗಲೇ ಕಾರವಾರದ ಹತ್ರ ಅಂಕೋಲದಲ್ಲಿ ವಿಮಾನ ನಿಲ್ದಾಣ ಸ್ಯಾಂಕ್ಷನ್ ಆಗಿದೆ. ನಮ್ಮ ಭಾಗದಲ್ಲಿ ವಿಮಾನ ನಿಲ್ದಾಣ ಇಲ್ಲ, ರೈಲ್ ಇಲ್ಲ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ, ಮೆಡಿಕಲ್ ಕಾಲೇಜ್ ಇಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಎಲ್ಲವೂ ಇಲ್ಲ 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 ಅನ್ನೋದ್ರ ಮಧ್ಯೆ ನಾವಿದ್ದೇವೆ. ಇಲ್ಲ 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 ಅನ್ನೋದ್ರ ಬಗ್ಗೆ ಇರುವಂತಹ ಪರಿಸ್ಥಿತಿ ನಮ್ಮದಾಗಿದೆ. ಅದಕ್ಕಾಗಿ ಗಟ್ಟಿಯಾದಂತಹ ಹೋರಾಟವನ್ನು ಮಾಡೋಣ. ಇನ್ನು ಮೇಲಿನ ಹೋರಾಟ ಬಹಳ ತೀವ್ರವಾಗಿರ್ತದೆ. ಪ್ರತಿಯೊಂದು ಗ್ರಾಮಕ್ಕೂ ನಾವು ಹೋಗಿ ಜನರ ಜನಾಗ್ರಹವನ್ನು ರೂಪಿಸುವಲ್ಲಿ ಸರಿಯಾದ ಪಾತ್ರ ವಹಿಸಿ, ಪ್ರತಿ ತಾಲೂಕಿನಲ್ಲೂ ಘಟ್ಟದ ಮೇಲಿನ ಸಿರಸಿ, ಸಿದ್ದಾಪುರ, ಯಲ್ಲಾಪುರ, ಮುಂಡಗೋಡ್, ಹಳಿಯಾಳ್, ಜೊಯ್ಡ, ದಾಂಡೇಲಿ ಎಲ್ಲ ತಾಲೂಕನ್ನು ಒಳಗೊಂಡಂತೆ ಜಿಲ್ಲೆಯನ್ನ ಮಾಡಬೇಕೆಂಬಂಥದ್ದು ನಮ್ಮ ಆಸೆ. ನಮ್ಮ ಜಿಲ್ಲೆಯ ಹೆಸರು ಕದಂಬ ಕನ್ನಡ. ಕದಂಬ ಕನ್ನಡ ಯಾಕೆಂದ್ರೆ ಈ ಜಾಗ, ಈ ಪುಣ್ಯಭೂಮಿ ಕದಂಬರು ಆಳದಂತಹ ಸ್ಥಳ. ಪ್ರಪ್ರಥಮ ಕನ್ನಡ ರಾಜ್ಯ. ಕನ್ನಡ ಅನ್ನುವಂಥದ್ದು ಪ್ರಪ್ರಥಮವಾಗಿ ಬಂದಿದ್ದೇ ಇಲ್ಲಿ. ಅದರಿಂದ ಕದಂಬ ಕನ್ನಡ ರಾಜ್ಯ. ಈ ಭಾಗದಲ್ಲಿ ಕದಂಬ ರಾಜಧಾನಿ. ನಮ್ಮ ಈ ಸಿದ್ದಾಪುರ ಭಾಗದಲ್ಲಿ ಕರ್ನಾಟಕದ ಏಕೈಕ ಕನ್ನಡ ದೇವಿ ಭುವನೇಶ್ವರಿ ಮತ್ತು ಕದಂಬರನ್ನ ನೆನೆಸಿ ನಾವು ಕದಂಬ ಕನ್ನಡ ಅಂತ ಹೆಸರಿಟ್ಟಿದ್ದೇವೆ. ಅದರಿಂದ ಈ ಹೋರಾಟ ಎಲ್ಲರೂ ಕೂಡ ಭಾಗವಹಿಸಬೇಕು, ಎಲ್ಲರೂ ಕೂಡ ಕೈ ಜೋಡಿಸಬೇಕು. ಇದು ಯಾವುದೇ ಜಾತಿ, ಮತ, ಪಕ್ಷ, ಸಮುದಾಯ, ಪಂಗಡದ ಹೋರಾಟ ಅಲ್ಲ. ಇದು ಯಾರ ನಾಯಕತ್ವದ ಹೋರಾಟ ಅಲ್ಲ. ಇದು ಯಾವುದೇ ರಾಜಕೀಯದ ಹೋರಾಟ ಅಲ್ಲ. ಇಲ್ಲಿ ನಾವು ಕೇವಲ ನಿಮಿತ್ತ ಮಾತ್ರ. ಇಲ್ಲಿ ನಿಜವಾದಂತಹ ಹೋರಾಟಗಾರ ಯಾರು ಅಂದ್ರೆ ಇಲ್ಲಿ ನೀವೇ. ಇಲ್ಲಿ ಪ್ರತಿಯೊಬ್ಬರು ಕೂಡ ಕದಂಬ ಕನ್ನಡ ಸೇನಾನಿಗಳು ಅಷ್ಟೇ. ಆದ್ರಿಂದ ಎಲ್ಲರೂ ಕೂಡ ಈ ಹೋರಾಟದ ಭಾಗವಹಿಸಿ ಇಲ್ಲಿಂದ ನಾವು ಹೊರಟು AC ಆಫೀಸ್ ವರೆಗೆ ಹೋಗಿ ಮೆರವಣಿಗೆ ಮುಖಾಂತರ ಹೋಗಿ ಮನವಿ ಕೊಡೋಣ, ಕೆಲಸವನ್ನು ಮಾಡೋಣ. ಆಮೇಲೆ ರಾಘವೇಂದ್ರ ಮಠದಲ್ಲಿ ಭೋಜನ ವ್ಯವಸ್ಥೆ ಇದೆ, ಎಲ್ಲರೂ ಕೂಡ ಭೋಜನ ಮಾಡ್ಕೊಂಡು ಹೋಗ್ಬೇಕು. ಈಗ ನಮ್ಮನ್ನು ಉದ್ದೇಶಿಸಿ MM ಭಟ್ರು ಮಾತನಾಡ್ತಾರೆ. ತಾಯಿ ಮಾರಿಕಾಂಬೆಯ ಚರಣಾರವಿಂದಗಳಲ್ಲಿ ನಮನವನ್ನು ಸಲ್ಲಿಸ್ತಾ ಇವತ್ತೊಂದು ಐತಿಹಾಸಿಕ ಹೋರಾಟಕ್ಕೆ ನಾವೆಲ್ಲ ಪಾಲ್ಗೊಳ್ತಾ ಇದ್ದೇವೆ. ಆ ಕದಂಬ ಕನ್ನಡ ಜಿಲ್ಲೆ ಒಂದು ಐತಿಹಾಸಿಕವಾದಂಥ ಘೋಷಣೆ ಆದಷ್ಟು ಶೀಘ್ರ ಆಗಲೇಬೇಕು. ಆ ಚಂಡಿ ಹವನಗಳ ಮೂಲಕ ನೀವು ಬಹಳ ಜನ ಅಂದ್ಕೊಂಡಿದ್ದೀರಿ ಇವತ್ತು ಆ ತಾಯಿಯ ಪ್ರಸಾದ ಹೇಗೆ ಬಿತ್ತು ಅಂತಂದರೆ ಪ್ರತಿಯೊಬ್ಬರು ಯಾರೆಲ್ಲ ನೋಡಿದ್ದಾರೆ ಅವರ ಚಕ್ಷುಗಳು ಆನಂದದಿಂದ ಕಣ್ಣೀರನ್ನು ನೋಡಿದ್ದೀವಿ. ಅಂತ ಒಂದು ಅದ್ಭುತವಾದಂಥ ಘಟನೆಗೆ ಸಾಕ್ಷಿಯಾದ ನಾವು ನಮ್ಮೆಲ್ಲ ಜನಪ್ರತಿನಿಧಿಗಳಿಗೂ ಕೂಡ ತಾಯಿ ಮಾರಿಕಾಂಬೆ ಶೀಘ್ರದಲ್ಲಿ ಕದಂಬ ಕನ್ನಡ ಜಿಲ್ಲೆಯನ್ನು ಘೋಷಣೆ ಮಾಡತಕ್ಕಂಥ ಶಕ್ತಿಯನ್ನು, ಬುದ್ಧಿಯನ್ನು, ಹೃದಯದಲ್ಲಿ ಮನಸ್ಸನ್ನು ಕೊಡಲಿ ಅಂತ ಮತ್ತೊಮ್ಮೆ ಮಾರಿಕಾಂಬೆಯಲ್ಲಿ, ಮಹಾಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇವತ್ತಿನ ಈ ಹೋರಾಟ ಸಾಂಕೇತಿಕವಾದಂಥ ಮೆರವಣಿಗೆಯನ್ನು ಇಟ್ಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ಅನಂತಮೂರ್ತಿ ಹೆಗಡೆ ಅವರು ಹೇಳಿದಾಗೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಅತ್ಯಂತ ಇಫೆಕ್ಟಿವ್ ಆದಂಥ ಮೆರವಣಿಗೆಯನ್ನು ಕೂಡ ನಾವು ಹಮ್ಮಿಕೊಳ್ಳಿಕ್ಕಿದ್ದೇವೆ. ಇಡೀ 7 ತಾಲೂಕುಗಳ ಜನ ಇದರಲ್ಲಿ ಸೇರಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ನಾನು ಆರಕ್ಷಕರಿಗೂ ಕೂಡ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಎಲ್ಲರೂ ಕೂಡ ಮೆರವಣಿಗೆಯ ನಂತರ ರಾಘವೇಂದ್ರ ಮಠದಲ್ಲಿ ಆರಕ್ಷಕ ಬಂಧುಗಳು ಕೂಡ ಊಟಕ್ಕೆ ನಮ್ಮೊಂದಿಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಬಹುಶಃ ಎಲ್ಲರಿಗಿಂತ ಹೆಚ್ಚಿನ ಈ ಕಾರವಾರ ಜಿಲ್ಲೆಯ ನೋವನ್ನು ಅನುಭವಿಸ್ತಾ ಇದ್ದಂಥ ಇಲಾಖೆ ಅಂದರೆ ಆರಕ್ಷಕ ಇಲಾಖೆ. ಅವರಿಗೆ ಅವರ ಸಂಕಷ್ಟವನ್ನು ನಾವು ಕಣ್ಣಾರೆ ನೋಡಿದ್ದೇವೆ. ಬೆಳಗ್ಗೆ 6 ಗಂಟೆಗೆ ಕಾರವಾರಕ್ಕೆ ಹೋಗಿ 1 ಗಂಟೆಗೆ ಬಂದು ಮತ್ತೆ 2 ಗಂಟೆಗೆ ಕಾರವಾರಕ್ಕೆ ಹೋಗಿ ರಾತ್ರಿ 10 ಗಂಟೆಗೆ ಬರ್ತಕ್ಕಂಥ ಕಾಯಕದಲ್ಲಿ ಅವರು ತೊಡ್ಕೊಂಡಿದ್ದಾರೆ.
ಪ್ರತಿಯೊಂದು ಇಲಾಖೆಗಳು ಆ ಶ್ರಮವನ್ನು ಅನುಭವಿಸ್ತಾ ಇದ್ದೇವೆ, ಸಾರ್ವಜನಿಕರು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಈ ಸಂದರ್ಭದಲ್ಲಿ ಶೈಕ್ಷಣಿಕ ಜಿಲ್ಲೆಯನ್ನು ಘೋಷಣೆ ಮಾಡಿದಂಥ ಗೌರವಾನ್ವಿತ ಸಂಸದರಾದ ಶ್ರೀ ವಿಶ್ವೇಶ್ವರ ಕಾಗೇರಿ ಅವರಿಗೆ ವಿಶೇಷ ಅಭಿನಂದನೆಯನ್ನು ಸಲ್ಲಿಸ್ತಾ, ನಮ್ಮ ಹಿರಿಯ ನೇತಾರರು ಗೌರವಾನ್ವಿತ ಶಾಸಕರಾದ ಭೀಮಣ್ಣ ನಾಯ್ಕ ಕೂಡ ನಮ್ಮೊಟ್ಟಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ, ಶ್ರೀ ಶಿವರಾಮ್ ಹೆಬ್ಬಾರ್ ಅವರು ಕೂಡ ನಮ್ಮೊಟ್ಟಿಗೆ ಇದ್ದೇನೆ ಅಂತ ನಮಗೆ ಆಶ್ವಾಸನೆಯನ್ನು ನೀಡಿದ್ದಾರೆ. ಅವರಿಗೂ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.